ಮಗದೊಮ್ಮೆ ನನ್ನ ಮಾಧ್ಯಮ ಮಿತ್ರರಿಗೆ ನಿಜವಾಗ್ಲೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏನೇ ತಪ್ಪಿದ್ರು ಕ್ಷಮೆ ಇರಲಿ. ನಿಜವಾಗ್ಲೂ ಇದೊಂದು ನನಗೆ ತುಂಬಾ ಖುಷಿಯನ್ನ ತಂದಿದೆ. ನಿಜವಾಗ್ಲೂ ನೀವು ಇವತ್ತಿನ ದಿನ ನಿಮ್ಗೆ ಎಲ್ಲರೂ ನೋಡ್ತಾ ಇರೋದು ನಾನು ಸಂತೋಷನ ಮುಂದಿನ ಟೈಮಲ್ಲಿ ಹಂಚ್ಕೋತೀನಿ. ಈಗ ಸದ್ಯಕ್ಕೆ ಸಮಯ ಇಲ್ಲದ ಕಾರಣ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಬಲರಾಮಗೆ ಅವರು ಇವರು ಬಲ ಅಂತ ಹೇಳ್ತಾರೆ. ನಾನು ಹೇಳೋದು ಮಾಧ್ಯಮ ಮಿತ್ರರು ಬಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ. ನಿಮ್ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಬಿಗ್ ಅನೌನ್ಸ್ಮೆಂಟ್ ಅಂತ ಇಷ್ಟಿಂದ ಹೇಳ್ಕೊಂಡ್ ಬಂದಿದ್ದೀವಿ. ಯಾಲೇ ವೀಕ್ ಮಾಡಿ ಟೈಮ್ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಒಂದು ಬಿಗ್ ಅನೌನ್ಸ್ಮೆಂಟ್ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ನಮ್ಮ ಚೈತನ್ಯ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಲರಾಮನ ದಿನಗಳು ಅನ್ನುವಂತಹ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆದ್ರೆ ಈ ಟೈಟಲ್ ಅನೌನ್ಸ್ಮೆಂಟ್ ಹಾಗೂ ನಮ್ಮ ಲೋಗೋ ಲಾಂಚ್ ಇವೆಂಟ್ ಆಯ್ತು. ಅದ್ರ ಬಗ್ಗೆ ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ನಮ್ಮ ಬ್ಯಾನರ್ ನ ಲೋಗೋ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಬರೋಣ ಬನ್ನಿ. ಇವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಸ್ಫೂರ್ತಿಯನ್ನ ತುಂಬಿದ್ರು. ಅಷ್ಟೇ ಅಲ್ಲ, ಪದ್ಮಾವತಿ ಫಿಲ್ಮ್ಸ್ ನಡಿಯಲ್ಲಿ ನಾವು ಇಷ್ಟು ವರ್ಷ ಮರಿ ಟೈಗರ್ ಅಂತ ಕರಿತಿದ್ವಿ ಅಲ್ಲ, ಇದು ನಮ್ಮ ಟೈಗರ್ ಅಂತ ಹೇಳಿ ಮತ್ತೊಮ್ಮೆ ಬಿರುದನ್ನ ಕೊಟ್ಟರು ನಮ್ಮ ವಿನೋದ್ ಪ್ರಭಾಕರ್ ಸರ್ಗೆ. ಹಾಗಾಗಿ ಆ ವಿಡಿಯೋ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಶ್ರೇಯಸ್ ಅವರೇ, ಸಿನಿಮಾ ಆಸಕ್ತಿ ಹೇಗ್ ಬಂತು ಅನ್ನೋದು ಗೊತ್ತಾಗ್ಬೇಕು. ಯಾಕಂತ ಹೇಳಿದ್ರೆ ನೀವು ನಮ್ಮ ಟೈಗರ್ ಅವರ ಅಭಿಮಾನಿಯಾಗಿ ಬಹಳಷ್ಟು ವರ್ಷಗಳಿಂದ ಅವರ ಜೊತೆಯಲ್ಲಿ ಇದ್ರಿ ಅನ್ನೋದು ಗೊತ್ತಿದೆ ನನಗೆ. ಸಿನಿಮಾ ಆಸಕ್ತಿ ಹೇಗ್ ಬಂತು? ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸಿನಿಮಾದವ್ರು ಇದಾರ? ಏನ್ ಕತೆ? ರಾಜಕೀಯಕ್ಕೂ ಸಿನಿಮಾಗೂ ಹೇಗೆ ನಂಟು ಅಂತ? ಪೊಲೀಸ್ ಆಗ್ಬೇಕು, ಅದಾಗಬೇಕು, ಇದಾಗಬೇಕು ಅಂತ. ಬಟ್ ನನ್ಗೆ ಅದೇನೋ ಗೊತ್ತಿಲ್ಲ. 4th ಸ್ಟ್ಯಾಂಡರ್ಡ್ ಇಂದ ಇಲ್ಲಿವರೆಗೂ ಒಂದೇ ಆಸೆ ಇದ್ದಿತ್ತು, ಸಿನಿಮಾ ಬರ್ಬೇಕು ಅಂತ. ನಾನು ಹೇಳಿದ್ದೆ, ಬಂಡವಾಳ ಹಾಕಕ್ಕೆ ರೆಡಿ ಇಲ್ಲ ಅಂದ್ರೆ ನಾನು ಲೈಟ್ ಬಾಯ್ ಆದ್ರೂ ಸೇರ್ಕೊಂಡ್ಬಿಡ್ತೀನಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಒಂದು ಇಲ್ಲಿವರೆಗೂ ಬಂದು ನಿಂತಿದೆ. ಥ್ಯಾಂಕ್ ಯು. ಟೈಗರ್ಗೆ ಯಾಕೆ ಮಾಡಬೇಕು ಅಂದ್ರೆ ಅವ್ರಿಗಿರೋ ಆ ವ್ಯಕ್ತಿತ್ವಗಾಗ್ಲಿ ಫಸ್ಟ್ ಬೇರೆ ರೀತಿ ಲಾಂಚ್ ಆಗಬೇಕು ಅಂತ ಇತ್ತು. ಫಸ್ಟ್ ಅವ್ರಿಗೆ ಮಾಡ್ಬಿಟ್ಟು ಒಂದಿಷ್ಟೆಲ್ಲ ಪ್ಲಾನ್ ಆಗ್ಲಿ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದು ಅಷ್ಟೇ. ಹುಡುಗರು ಅಂತ ಬಂದಾಗ ಒಂದ್ಸಲ ಶೋಕಿ ಮಾಡೋಣವಾ, ಆ ಕಾರ್ ಎತ್ತಾಕೊಂಡು ಹೋಗೋಣ, ಇನ್ನೊಂದಂತ ಹೇಳ್ತಿರ್ತಾರೆ. ಆದ್ರೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಮನೆಗೆ ಹೋಗ್ಬೇಕಾದ್ರೆ ಕಳೆದ 4-5 ವರ್ಷಗಳ ಹಿಂದೆಯಿಂದಲೂ ಕೂಡ ಒಂದು ಮೂಲೆಯಲ್ಲಿ ನಿಂತ್ಕೊಂಡ ಓಕೆ ಅಂತ ಮಾತಾಡ್ಸೋದಾಗಿರ್ಲಿ, ಆ ಡೌನ್ ಟು ಅರ್ತ್ ಮಗ ಒಂದಿನ ನಿಮ್ಮ ಹತ್ರ ಬಂದು ನಾನು ಈ ತರ ಲೈಟ್ ಬಾಯ್ ಆದ್ರೂ ಹಾಕ್ತೀನಿ, ನಾನು ಸಿನಿಮಾಗೆ ಹೋಗ್ಬೇಕು ಅಂದಾಗ ನಿಮ್ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಹೇಗೆ ತಗೊಂಡ್ರಿ ಇದನ್ನ ಅಮ್ಮ ಆಗಿ? ಸತ್ಯ ಹೇಳ್ಬೇಕು ಅಂದ್ರೆ ತುಂಬಾ ರಾಶ್ ಆಗಿದೆ. ಬಟ್ ನನಗಿಷ್ಟನೂ ಕೂಡ ಇರಲಿಲ್ಲ. ನನಗೆ ಪದೇ ಪದೇ ಬಂದು ಅವರು ಕೇಳ್ಕೊಂಡು ಯಾವಾಗಲೂ ಹೇಳ್ತಾ ಇರೋನು, ನನ್ನ ಆಸೆನೇ ಬೇರೆ. ಅವನು ನನ್ನನ್ನು ಯಾವಾಗಲೂ ಕೇಳ್ಕೊಂಡೇ ಬರ್ತಾ ಇದ್ದ. ನಾನು ಇದನ್ನೇ ನಾನು ಮುಂದುವರಿಸ್ಬೇಕು, ನನಗೆ ಫಿಲಮ್ ಅಂದರೆ ತುಂಬ ಇಷ್ಟ, ನನ್ನನ್ನು ಇದನ್ನೇಲೆ ನಾನು ಯಶಸ್ಸು ಕಾಣಬೇಕು ಅಂತ ಹೇಳ್ತಿದ್ದ. ಅದು ಯಾವ ತಾಯಿ ತಂದೆಗೂ ಕೂಡ ಅದು ಇಷ್ಟ ಆಗಲ್ಲ. ಏಕೆ ಅಂದರೆ ಅವ್ರು ಇನ್ನೂ ಬಿಗಿನಿಂಗ್ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಯಾರನ್ನೂ ಇಷ್ಟಪಡಲ್ಲ. ಬಟ್ ನೀನು ಎಜುಕೇಷನ್ ಮುಂದುವರಿಸು, ಆಮೇಲೆ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ. ಆದರೂ ನಾನು ತುಂಬ ಅವನಿಗೆ ತೊಂದರೆ ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ತುಂಬ ಹೊಡೆದಿದ್ದೀನಿ, ಓದಿದ್ದೀನಿ, ಗಲಾಟೆ ಮಾಡಿದ್ದೀನಿ. ಯಾಕೆಂದರೆ ನನ್ನ ಕನಸದಾಗಿರಲಿಲ್ಲ. ಬಟ್ ನಾನು ಮೆಡಿಕಲ್ ಮಾಡಿಸ್ಬೇಕು ಅನ್ನೋದು ತುಂಬ ನನ್ನ ಕನಸಾಗಿತ್ತು. ಅದಕ್ಕೂ ಅವನು ಒಪ್ಕೊಂಡ. ಆಯಿತು, ನಾನು ಮೆಡಿಕಲ್ ಮಾಡಿದ್ಮೇಲೆ ನನ್ನನ್ನು ಫಿಲಮ್ ಇಂಡಸ್ಟ್ರಿಗೆ ಕಳಿಸ್ತಿ ಅನ್ನೋದೊಂದು ಕೂಡ ಕ್ವಶನ್ನ ನನಗೆ ಹಾಕ್ದ. ಆವಾಗ ಆಯಿತು, ನೀನು ಫಸ್ಟ್ ಅದನ್ನು ಮುಗಿಸು, ಆಮೇಲೆ ನಾನು ನಿನಗೆ ನೋಡೋಣ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಅದಾದ್ಮೇಲೆ ಹೋಯ್ತಾ ಹೋಯ್ತಾ ನನಗೆ ಯಾಕೋ ಸರಿ ಬರಲಿಲ್ಲ. ಏಕೆಂದರೆ ಇವನು ಮತ್ತೆ ಅಲ್ಲಿ ಲೈಫನ್ನು ಕೂಡ ಕಳೆದು ತುಂಬ ದಿನಗಳು ಕಳೆದು ಮತ್ತೆ ಇಲ್ಲಿ ಬಂದು ಜೈನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಒಂದು ಇವನ ಟಾರ್ಚರ್ ನೋಡ್ನಾರ್ದಲ್ಲೇ ನಾನೇ ಒಂದು ತೀರ್ಮಾನವನ್ನು ತಗೊಂಡೆ. ಮತ್ತೆ ಪ್ರತಿನಿತ್ಯ ಅಂತೂ ನನಗೆ ಅವನು ಮಲಗಬೇಕಾಗ್ಲಿ, ಕೂರ್ಬೇಕಾಗ್ಲಿ, ತಿನ್ಬೇಕಾಗ್ಲಿ ಎಲ್ಲವಾಗ್ಲೂ ನನಗೊಂದು ಕಾಡಿಸ್ತಾನೆ ಇರೋನು. ನನಗೇನು ಹೇಳಿ, ನೀವೇನು ಹೇಳಿ, ನೀವು ಹೆಂಗೆ ನೀವು ಒಪಿನಿಯನ್ ಕೊಟ್ಟರೆ ನಾನು ಅದರಲ್ಲಿ ಮುಂದುವರಿತೀನಿ ಅಂತ. ಆಮೇಲೆ ಸ್ವಲ್ಪ ದಿನ ನೋಡಿದ ಮೇಲೆ ಮತ್ತೆ ನಮ್ಮ ಟೈಗರ್ ಮನೆ ಹತ್ರ ಆಗಿರ್ಬೋದು, ಸುಮಾರು ಹಲವಾರು ಕಲಾವಿದರು ಮನೆಗಳ ಹತ್ರ ಭೇಟಿ ಮಾಡಲಿಕ್ಕೆ ಶುರುವಾದ. ಗೊತ್ತಿರಲಿಲ್ಲ ಇವ್ನು ಈ ಥರದಲ್ಲಿ ಬೆಳೆದಿದ್ದಾನೆ, ಇವ್ನು ಹಿಂಗಿದ್ದಾನೆ ಏನಂತ. ಯಾರು ಈ ಹುಡುಗ ಈ ಥರ ಬಂತಾನೆ, ಈ ಥರ ಮಾತಾಡಿಸ್ತಾನೆ, ಈ ಥರ ಹೋಗ್ತಾನೆ, ಅದು ಅವ್ರಿಗೂ ಅದು ಕಾಡ್ತಿತ್ತು. ಮತ್ತೆ ಅವನೇನೆ ಎಲ್ಲರ ಪ್ರೀತಿನ ಗೆದ್ದ, ಎಲ್ಲರ ವಿಶ್ವಾಸನ ಗೆದ್ದ. ನಿಜವಾಗ್ಲೂ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಲಿಕ್ಕೆ ತುಂಬ ನನಗೆ, ಏಕೆಂದರೆ ಇವತ್ತು ಅವತ್ತು ನಾನು ತುಂಬ ಟಾರ್ಚರ್ ಕೊಟ್ಟಿರ್ಬೋದು, ನೋವು ಕೊಟ್ಟಿರ್ಬೋದು. ಆದರೆ ಇವತ್ತು ಈ ವೇದಿಕೆ ಮೇಲೆ ನನ್ನ ಮಗ ಈ ಮಟ್ಟಿಗೆ ನಿಂತಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ತಾಯಿಗೆ ಇದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಸಾಧಿಸಿದ್ದಾನೆ, ಇನ್ನೂ ಸಾಧಿಸೋದು ಬೇಜಾನಿದೆ. ಬಟ್ ಇದುವರೆಗೂ ನಾನು ಈ ಮಟ್ಟಕ್ಕೆ ಇಲ್ಲಿ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಒಂದು ಖುಷಿ ಇದೆ.
ಆಲ್ ದ ಬೆಸ್ಟ್ ಮಗನೇ, ಇನ್ನು ಮುಂದಕ್ಕೆ ನಿನ್ನ ಜರ್ನಿ ತುಂಬ ದೊಡ್ಡ ಮಟ್ಟಕ್ಕೆ ಇರಲಿ ಅಂತ ನಾನು ಹಾರೈಸ್ತೀನಿ. ಸಿನಿಮಾ ಬಲರಾಮನ ದಿನಗಳು ನಿಮ್ಗೆ ಎಷ್ಟು ವಿಶೇಷ ಅಂತ? ಮೇಯ್ನಾಗಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಇವಾಗ ಫ್ಲ್ಯಾಶ್ ಆಯ್ತು ನನಗೊಂದು. ಎಲ್ಲ ಥರದ ಕನಸಿತ್ತು, ಬಟ್ ಸಿನಿಮಾನೇ ಯಾಕೆ ಚೂಸ್ ಮಾಡಿದೆ ತುಂಬ ಇಷ್ಟ ಆಯಿತು. ನಾವೇನೂ ಅಲ್ಲ, ನಾವು ಬರೀ ಸಿನಿಮಾ ಮಾಡಿ ಖರ್ಚು ಮಾಡಿ ಥಿಯೇಟ್ರ್ ತೊಗೊಂಬರ್ತೀವಿ ಅಷ್ಟೇ, ಬಟ್ ಅವರು ಜೋಬಿಂದ ತೆಗೆದು ದುಡ್ಡು ಹಾಕಿ ನಮ್ ಸಾಕೋದು. ಬಟ್ ಅವ್ರು ಕೊಡೋ ಪ್ರೀತಿ ಅದೊಂದು, ಅದಕ್ಕೆ ನಾವು ಸರಿಸಾಟಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೊಂದು ಮೇನ್ ರೀಸನ್ ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿತ್ತು ಪ್ರೀತಿ ಗೆಲ್ಸಕ್ಕೆ. ದುಡ್ಡು ಮಾಡೋಕ್ಕಂತೂ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ, ಯಾಕೆಂದ್ರೆ ದುಡ್ಡು ಮಾಡೋದಾಗೆ ನಾನು ಬೇರೆ ಕಡೆನೇ ಮಾಡ್ತಾ ಇದ್ದೆ, ಅದು ನನಗೆ ಅವಶ್ಯಕತೆ ಇಲ್ಲ. ಜನಗಳ ಪ್ರೀತಿ ವಿಶ್ವಾಸ ಗೆಲ್ಸಕ್ಕೆ ಅಷ್ಟೇ ಬಂದಿರೋದು ನಾನು. ಬಲರಾಮ ಎಷ್ಟು ಸ್ಪೆಷಲ್ ಅಂದರೆ ಗೊತ್ತಿಲ್ಲ 25th ಫಿಲಮ್ ಆಯ್ತು ನಂದು. ನಾನೇ ಕೌಂಟ್ ಮಾಡ್ಕೊಂಡು ಟೈಗರ್ ಸಿನಿಮಾ ಆಗಿದೆ ಅಂದು ನೋಡ್ಕೊಂಡಾಗ 25th ಸಿನಿಮಾಗೆ ಬಂತು ಬಲರಾಮ. ತುಂಬ ಒಂದಿಷ್ಟಿದೆ ಹೇಳೋದು. ಫಸ್ಟು ಕಂಟೆಂಟ್ ಏನಿದೆ, ಬಿಗ್ ಅನೌನ್ಸ್ಮೆಂಟ್ ಬರಲಿ, ಆಮೇಲೆ ಮಾತಾಡೋಣ. ರಂಜಿಸ್ಕೊಂಡು ಬರ್ತಾ ಇರುವಂತಹ ನಮ್ಮ ಹೆಮ್ಮೆಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ KM ಚೈತನ್ಯ ಸರ್ ಆನ್ ಸ್ಟೇಜ್. ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನ್ರ್ ಅಂತ ಏನಂತೀವಿ, ಅಂಡರ್ವರ್ಲ್ಡ್ ಜಾನ್ರನ್ನ ಸಿನಿಮಾ ಮಾಡಿರಲಿಲ್ಲ. ಒಂದೇನೆಂದರೆ ಬ್ರ್ಯಾಂಡ್ ಆಗಿ ಹೋಗ್ತೀನಿ ಅನ್ನೋ ಒಂದು ಭಯ ಆಯಿತು. ಬೇರೆ ಬೇರೆ ರೀತಿಯ ಜಾನ್ರ್ಗಳನ್ನ ಅಟೆಂಪ್ಟ್ ಮಾಡಿದೆ. ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ. ಈಗ ಆ ದಿನಗಳು ಬಂದು ಸುಮಾರು 15 ವರ್ಷಕ್ಕೂ ಜಾಸ್ತಿ ಆಗಿದೆ. ಬಲರಾಮನ ದಿನಗಳು ಕಥೆಯನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ನನಗೆ ಈ ಕಥೆಯ ಮೂಲಕ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಒಳ್ಳೆ ಕಥೆ ಹೇಳಿದಾಗ ಆಗುತ್ತೆ ಅಂತ ಅನಿಸ್ತು. ಆದ್ದರಿಂದ ಈ ಸಿನಿಮಾನ ನಾವು ಕೈಗೊಂಡಿದ್ದೀವಿ. ಇದು ಒಂದು ಕಾಲ್ಪನಿಕ ಕಥೆ. ಇದು ಯಾವುದೇ ನಿಜ ಜೀವನದ ಜನರ ಮೇಲೆ ಆಧರಿಸಿದ ಚಿತ್ರ ಅಲ್ಲ. ಆದರೆ ಭಾರತದ ಭೂಗತ ಜಗತ್ತಿನ ಅನೇಕ ಸನ್ನಿವೇಶಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ನನಗೆ ತುಂಬ ಹೆಮ್ಮೆ ಆಗುತ್ತೆ ಪದ್ಮಾವತಿ ಫಿಲ್ಮ್ಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಈ ಸಿನಿಮಾಗೆ ನಿರ್ದೇಶಕರಾಗಿ ನೇಮಿಸಿದ್ದಕ್ಕೆ. ಪದ್ಮಾವತಿ ಮೇಡಮ್ಗೆ, ಶ್ರೇಯಸ್ ಅವ್ರಿಗೆ ನನ್ನ ವಂದನೆಗಳು. ಹಾಗೆ ಟೈಗರ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಪಟ್ಟಿದ್ದೆ. ಆ ಒಂದು ಅವಕಾಶ ಈಗ ಈ ಸಿನಿಮಾ ಮೂಲಕ ಆಯಿತು. ಶ್ರೇಯಸ್ ಪದ್ಮಾವತಿ ಮೇಡಮ್ ಮೂಲಕ ನಾನು ಟೈಗರ್ ಅವ್ರ ಜೊತೆ ಈ ಸಿನಿಮಾ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಅದು ಅವರ 25ನೇ ಚಿತ್ರ ಅನ್ನೋದು ನನಗೂ ಇನ್ನೂ ವಿಶೇಷವಾದ ಸಂಗತಿ. ಇನ್ನು ಈ ಕಾರ್ಯಕ್ರಮ ಹೋಗ್ತಾ ಹೋಗ್ತಾ ಹೆಚ್ಚು ಇದ್ರ ಬಗ್ಗೆ ಹಂಚಿಕೊಳ್ತೀವಿ. ನಡೆಯಲು ಬರ್ತಾ ಇರುವಂತಹ ಬಲರಾಮನ ದಿನಗಳು ಈ ಸಿನಿಮಾದ ಶೀರ್ಷಿಕೆ ಅನಾವರಣ. ಆ ಬಿಡುಗಡೆ ಕಾರ್ಯಕ್ರಮ ಹೇಗಿತ್ತು, ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪೆಷಲ್ ಭೇಟಿ ಇದೆ. ಮೊದಲಿಗೆ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಶ್ರೇಯಸ್ ಅವ್ರ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಅಂತ ಪ್ರತಿಭೆನ, ಅದು ಕಲ್ಕಿಯ ಒಂದು ಸೂಪರ್ ಹಿಟ್ ಸಿನಿಮಾ ಆದ್ಮೇಲೆ ಅವ್ರು ಮಾಡ್ತಿರೋದೇ ನಮ್ಮ ಕನ್ನಡ ಸಿನಿಮಾ ಮಾಡಕ್ ಬಂದಿದ್ದಾರೆ. ಅವ್ರನ್ನ ನಾವೆಲ್ಲ ಕನ್ನಡಿಗರು ನಿಮ್ಮ ನೆಚ್ಚಿನ ಸಂತೋಷ್ ನಾರಾಯಣನ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ನಮ್ಮ ಇಡೀ ಚಿತ್ರರಂಗ ಅವ್ರನ್ನ ಸ್ವಾಗತ ಬರಕ್ ಹೇಳೋಣ. ದ ಒನ್ ಅಂಡ್ ಓನ್ಲಿ ಸಂತೋಷ್ ನಾರಾಯಣನ್. Neighbor who didn't have a child of her own, and they raised her as their own child. And the neighbor lady was a Kannadiga, and she raised my mom, and my mom speaks great Kannada, and she and I'm very, very grateful, and it's all the love that my mom received from this family that was so close. And it literally I'm standing before you because of the support that my mom received when she was young, and I'm so grateful for that. And also one of my earliest works was in Kannada films. I was a programmer. I worked with Raghu Dikshit here, and it's an honor, and I'm so grateful that I've got this opportunity to work with Chaitanya and Mr. Vinod. And Adinagalu was amazing, and it's for us Tamil audience, it's one of the cult classics of gangster movies, I would say, if I can call that. And I'm a big fan of Ilayaraja sir, and I consider him as my musical
father, and I'm so grateful that I've got this opportunity. I would like to thank him also, and I would love to thank you for the amazing love that you've given us, the audiences. You've followed my music and in general Tamil music a lot, and you've been so inspiring to us, and the way you've celebrated some songs and some like music of example Vada Chennai and so on. It is so nice to and overwhelming to receive such love from all of you. And we will be putting our heart and soul into this film, and the team is all pumped up, especially after what all we've been doing recently, and we have an amazing musical team, and we are so ready to blast away on Chaitanya's next and Mr. Vinod's next. This is going to be from the looks of it feels like an epic film, and you've been killing it in Kannada, and it's so inspiring. You've been literally doing movies that are connecting to a wider audience across the world, and congratulations to the entire film industry of Kannada that's rocking the world now. I'm so happy, and I think I was destined to do this film. This will be my 51st film. I would probably restart the counter, and this becomes my first film, hopefully. And I want to do a lot of work on this film, and because of the love that you've given for some of the music that we have created in the last 10 years, it gives me a lot of freedom, basically, and the team is amazing. I've had literally all kinds of conversations, and I think I'll be totally independent when I work on this film, which is amazing. ನಾವೆಲ್ಲರೂ ಕಾಯ್ತಾ ಇದೀವಿ. ಬಿಫೋರ್ ದಟ್ ನೀವು ಹೇಳಿದ್ರಿ ನಿಮ್ಮ ತಾಯಿ, ನಿಮ್ಮ ಅಮ್ಮ ಮಾತಾಡ್ತಾರೆ ಕನ್ನಡ ತುಂಬಾ ಚೆನ್ನಾಗಿ ಅಂತ ಹೇಳಿ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಟು ಸ್ಪೀಕ್ ಓನ್ಲಿ ಒನ್ ಲೈನ್ ಇನ್ ಕನ್ನಡ. ಯು ಕ್ಯಾನ್ ರಿಪೀಟ್ ಆಫ್ಟರ್ ಮೀ, ಐ ಗೆಸ್. Sure. Okay. Learned that. Super. Okay. I asked my mom. Okay. Vandanagalu. Oh, super. That's for the end, not now. But I understand Kannada really well. It's like one of those kids who's raised in the US, no? You can speak to them in Kannada, but they'll reply in English. Oh. I feel like that kid, no? But my bad, I should have learned Kannada, because when I was growing up, my Tamil was very poor. In school, I was like really bad. My teachers used to circulate my answer sheets. It was so bad, really bad. Then my mom kind of, she gave me I don't know if it's a blessing or a curse. She told me, for all the bad Tamil that you are learning, your life will be around Tamil. That's what she told me. And then when I started doing films, and when I spoke about pronunciation and grammar and all that in Tamil, she used to call me and say like, hey, remember how you were? I saw your speech and all. But I feel exactly the same with Kannada, and one of my main goals is to research the roots of any land or language. And I've started researching on the music of the land and the folk music, and I want to better present it and learn it, and probably embrace it with all my heart, so I can present the music back to you. Hopefully I'll learn much more Kannada when we meet next. That's so sweet, but you have to repeat one line, okay? It's a humble request, okay? Seriously, that's how it is. ನನ್ನ ಸಂಗೀತ ನಿರ್ದೇಶನದ ಯು ಕ್ಯಾನ್ ಸೇ ನನ್ನ ಸಂಗೀತ ನಿರ್ದೇಶನದ ಸಿನಿಮಾ ಬಲರಾಮನ ದಿನಗಳು ಸದ್ಯದಲ್ಲೇ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಹೀಗೆ ಪ್ರೀತಿ ತೋರಿಸಿ. ಐ ಫೀಲ್ ಲೈಕ್ ಒನ್ ಪೂಜಾ ಸೆರೆಮನಿ. Om Shanti. Thank you so much. Thank you so much. This shouldn't happen again. I'll make sure that this doesn't happen again. ಬಂದಿದ್ದೀರಾ, ಫಸ್ಟು ತಮ್ಮೆಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದಕ್ಕೆ ಮೇನ್ ರೀಸನ್ ನಮ್ಮ ನಿರ್ಮಾಪಕರಾದ ಶ್ರೇಯಸ್ ಅವರು, ಪದ್ಮಮ್ಮ ಅವರು ಹಾಗೂ ಜಯರಾಮ್ ಸಾಹೇಬ್ರವರು. ಸೊ ಅವರೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ತುಂಬಾನು ಮಾತಾಡಬಾರ್ದು, ಯಾಕಂದ್ರೆ ಇವತ್ತು ಸ್ಟಾರ್ ಇವರೇ ಮಾತಾಡಬೇಕು ಹೆಚ್ಚಾಗಿ. ಹಾಗೆ ಚೈತನ್ಯ ಸರ್ ಅವ್ರಿಗೂ ಧನ್ಯವಾದಗಳು. ನನ್ನ 25ನೇ ಸಿನಿಮಾ, ಅವರ 10ನೇ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ
ನಮ್ಮೆಲ್ರಿಗೂ ಒಂದು ಬಲ ನೀಡಷ್ಟು ಮತ್ತಷ್ಟು ಬಲ ನೀಡಕ್ಕೆ, ನಮ್ಮ ಬಲರಾಮನ್ಗೆ ಮತ್ತಷ್ಟು ಬಲ ನೀಡಕ್ಕೆ ನಮ್ಮ ಸಂತೋಷ್ ನಾರಾಯಣ್ ಸರ್ ಬಂದಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಿಕೊಟ್ಟಿದ್ದ ನಮ್ಮ ಈಗಲ್ ಮೀಡಿಯಾ ನವರಸನ್ ಸಾಹೇಬ್ರಿಗೂ ಧನ್ಯವಾದಗಳು. ಹಾಗೂ ಫುಲ್ ಎಲ್ಲ ಟೀಮು ಅಲ್ಲಿ ಯಾರಿದ್ರು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ಬಂದಿದ್ದಾರೆ. ಬೀಟ್ ನಮ್ಮ ಗಿರೀಶ್ ಸಾಹೇಬರು, ಏಪ್ಲೆಕ್ಸ್ ಅವರು, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ನವೀನ್ ರೆಡ್ಡಿ ಅವರು, ಮಹಾದೇವ ಸಿನಿಮಾ ಡೈರೆಕ್ಟರು, ಹಾಗೆ ನಮ್ಮ ಅಭಿಷೇಕ್ ಅವರು ಮೈಸೂರಿಂದ ಬಂದಿದ್ದಾರೆ, ಅವ್ರ ಕುಟುಂಬದವರು, ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. I knew little or nothing about the folk music of Telangana, but we could really get into the roots of it. I spent a few months, and my research starts with Chaitanya, with the roots of the land, and one of my, for me, my favorite composer in Kannada, I have two. One is Raghu Dikshit. He was my ex-boss, and still he's always the boss. So, and then Ajanish Loknath, and I spoke to him recently. I loved his work in Maharaja, and a lot. I love Ravi Basroor, and I don't make an effort to sound different to anybody. I just react to what I do, and if it's loud, I continue doing it. That's it. So there's no effort to shift anything from anybody. Yeah. ಸರ್, ಅದು ಸಂತೋಷ್ ನಾರಾಯಣನ್ ಅವ್ರ ಬಗ್ಗೆ ಅವರ ಹೆಂಡತಿ ಮೀನಾಕ್ಷಿ ಅವರು ಒಂದು ಮಾತು ಹೇಳ್ತಿದ್ರು. ಒಬ್ರು ನಿರ್ದೇಶಕರು ಅವ್ರ ಹತ್ರ ಬಂದು 5 ಹಾಡುಗಳು ಮಾಡ್ಕೊಡಿ ಒಂದು ಸಿನಿಮಾಗೆ ಅಂತ ಕೇಳಿದ್ರಂತೆ. ಕಡೆಗೆ ಅವ್ರ ಸಿನಿಮಾ ಮುಗಿಸಿದಾಗ 9 ಹಾಡುಗಳನ್ನ ಕೊಟ್ಟಿದ್ರಂತೆ. ಸೊ ನಾನು ನಿಜವಾಗ್ಲೂ ಡಿಸೈಡ್ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ತೀನಿ. ನಾನು ಕೆಲವು ಕಡೆ ಬರೀ ಮ್ಯೂಸಿಕ್ ಮೊಂಟಾಜ್ ಅಂತ ಹೇಳಿದ್ರೆ ಅವ್ರ ಅದನ್ನ ಹಾಡುಗಳಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಲೆಕ್ಕ ನನಗೆ ಇನ್ನೂ ಸಿಗ್ತಾ ಇಲ್ಲ. 9 ಇರ್ಬೋದು, 10 ಇರ್ಬೋದು, ಅಥವಾ 5 ಇರ್ಬೋದು, ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಷಯ, ಏನ್ ನೀವು ವಡ ಚೆನ್ನೈದು ನೀವು ಏನ್ ಕೇಳಿದ್ರಲ್ಲ, ವಡ ಚೆನ್ನೈದು ಇವರು ಹೇಳಿದ್ದು ಆಕ್ಚುಲಿ ಅದು ಥೀಮ್ ಅಲ್ಲ, ಆಕ್ಚುಲಿ ಸಾಂಗ್ ಮಾಡಿದ್ರಂತೆ. ಅದನ್ನ ಸಾಂಗ್ ಮಾಡಿ ಚೆನ್ನಾಗಿದೆ ತಗೊಳ್ಳಿ ಅಂತ ಸಿನಿಮಾ ಕೊಟ್ಟಿರೋದು ಅದು. Yes, yeah, it was. ಇವ್ರು ಕೆಲಸ ಮಾಡಿ actually made a song, and it turned out to be very bad actually. So I thought, why don't we make this song into a theme, and that became the theme. Yeah. ಸರ್, ನಿಮ್ಮ 2ನೇ ಪ್ರಶ್ನೆಗೆ ಉತ್ತರ ಅಕ್ಟೋಬರ್ ಅಂತ ಅನ್ಕೊಳ್ತಾ ಇದ್ದೀವಿ. ಸಂತೋಷ್ ಸರ್, Hi. ನಮಸ್ಕಾರ. ವೆಲ್ಕಮ್ ಟು ಕರ್ನಾಟಕ. Thank you. ಸರ್, ಕನ್ನಡ ಚಿತ್ರರಂಗಕ್ಕೆ 90 ವರ್ಷಗಳ ಇತಿಹಾಸ ಇದೆ. ವಿನೋದ್ ಅವ್ರ 25ನೇ ಸಿನಿಮಾ, ನಿಮ್ಮದು 51ನೇ ಸಿನಿಮಾ, ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಇಲ್ಲೂ ಕೂಡ ನಿಮಗೆ ಫ್ಯಾನ್ಸ್ಗಳಿದ್ದಾರೆ. ಎಷ್ಟು ಎಕ್ಸ್ಪೆಕ್ಟೇಷನ್, ಜನಗಳು ಎಷ್ಟು ನಿರೀಕ್ಷೆ ಇಟ್ಕೋಬೋದು ಈ ಪಿಕ್ಚರ್ಗೆ? Last one. Last. I really don't have. I would say I'm literally disconnected from any form of expectation. So I just put my effort, and once the film releases, I'm literally out of it. So I just react to what's happening with my director and try to be as honest as possible. I don't want to earn money by selling my brand. That's the primary thing when I sit on a session. So, and in today's world, if you see, literally anybody with an internet connection can make a difference in the world. So there's so many people and so many opportunities that are there, and I'm so glad that people have given me such a stage and so much of love and effort. I've never had my hero visit my house twice ever. So Vinod sir has been very kind, and he brought like one big bouquet of flowers when he came. So all that love will translate into more effort in the music. That's how I want to respond, and literally there's no expectation. I just want to freak out in this film and make sure the audiences enjoy the film and try and elevate it, like how they had a 2 minutes of blast when I was here. No, I'll try and convert that into scores in the film maybe and probably create and because you have set standards, global standards with movies like Kantara, KGF and so on. So I can't wait to start working on this film. ಅದನ್ನ ಮಾಡಬೇಕು ಅಂತ ವಿನೋದ್ ಅವರು ಕೂಡ ಸಜೆಸ್ಟ್ ಮಾಡಿದ್ದಾರೆ ನನಗೆ. ಅವರ ಇನ್ವಾಲ್ವ್ಮೆಂಟ್ ಬರೀ ಅವರ ಆಕ್ಟಿಂಗ್ ಅಲ್ಲಿ ಮಾತ್ರ ಅಲ್ಲ, ಸ್ಕ್ರಿಪ್ಟ್ ಇರ್ಬೋದು, ನಾವು ಮ್ಯೂಸಿಕ್ ಮಾಡೋದಲ್ಲಿ ಇರ್ಬೋದು. ಇನ್ಫ್ಯಾಕ್ಟ್ ಸಂತೋಷ್ ಅವ್ರು ಹೇಳ್ತಾ ಇದ್ರು, ನಾವು ಕಂಪೋಸ್ ಮಾಡೋ ಸೆಷನ್ಸ್ ಅಲ್ಲಿ ಕೂಡ ಅವರು ಝೂಮ್ ಮೂಲಕ
he would join in. First time I'm seeing a hero do that ಅಂತ. ಸೊ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಲಾಟ್ ಆಫ್ ತುಂಬ ಎಫರ್ಟ್ ಇರುತ್ತೆ ಅವರ ಯಾಕೆಂದರೆ ಅವರ 25ನೇ ಸಿನಿಮಾ. ಆಮೇಲೆ ಇದನ್ನ ಭಿನ್ನವಾಗಿ ಇತ್ತೀಚೆಗೆ ನೀವು ವಿನೋದ್ ಅವರು ಚೂಸ್ ಮಾಡಿರುವಂಥ ಸಿನಿಮಾಗಳು ನೋಡಿದ್ರೆ, ನೆಲ್ಸನ್ ಇರ್ಬೋದು, ಮಾದೇವ ಇರ್ಬೋದು, ಲಂಕಾಸುರ ಇರ್ಬೋದು, ಅವರು ಈಗ ಬಹಳ ವಿಭಿನ್ನವಾದ ಸಿನಿಮಾಗಳನ್ನ, ಬಹಳ ವಿಭಿನ್ನವಾದ ಪಾತ್ರಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಈ ಬಲರಾಮನ ದಿನಗಳು ಒಂದು ಅವರ ಆಕ್ಟಿಂಗಿನ ಒಂದು ಶೋಕೇಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. Santosh sir, I got the first call and before we met I watched the film. I loved it and he's doing something else for this, and I'm sure that he'll carry the love and like it'll be amplified in a much bigger sense for this film, hopefully. Thank you. ಆಕ್ಟರ್ ಆಗಿ ಈಗ ಮಾದೇವ ಆಗಲಿ ಅಥವಾ ನೆಲ್ಸನ್ ಆಗಲಿ ಅಥವಾ ಲಂಕಾಸುರ ಆಗಲಿ ಒಬ್ಬ ಜಸ್ಟ್ ಆಕ್ಟರ್ ತರ ಹೋಗಲ್ಲ. ಆಕ್ಟಿಂಗ್ ಏನೇ ಇದ್ರೂ ತೆರೆ ಮುಂದೆ ಒಂದಿಷ್ಟೆಲ್ಲ ಆದ್ಮೇಲೆ ಒಂದಿಷ್ಟು ಟೆಕ್ನಿಕಲಿ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ, ಯಾಕಂದ್ರೆ ಇವತ್ತಿನ ಒಂದು ಸಿನಿಮಾ ಅಷ್ಟು ಈಸಿಯಾಗಿ ನಾವು ಬರೀ ಆಕ್ಟಿಂಗ್ ಮಾಡ್ಬಿಟ್ಟು ಬಂದ್ಬಿಡುವ ಅಥವಾ ಕ್ಯಾರವಾನ್ ಎಲ್ಲ ಕೂತ್ಕೊಂಡ್ಬಿಡೋಣ ಅನ್ನೋದಲ್ಲ. ಬಿಕಾಸ್ ಕಾಂಪಿಟೇಷನ್ ತುಂಬಾ ಇದೆ. ಈಗ ನಾವು ಇಲ್ಲಿ ಒಂದು ಈಗ 25ನೇ ಸಿನಿಮಾ ಈಗ ಮಾಡಬೇಕು ಅಂದ್ರೆ ಇಂಥ ಒಬ್ರು ಕರ್ಕೊಂಡ್ಬರ್ಬೇಕು, ಒಂದು ಚೈತನ್ಯ ಸರ್ ಜೊತೆಗೆ ನಾವು ಕೆಲಸ ಮಾಡಬೇಕು ಅಂದ್ರೆ ಒಂದಿಷ್ಟು ನಮ್ದು ಹೋಮ್ ವರ್ಕ್ ಇರುತ್ತೆ. ಅದನ್ನೆಲ್ಲ ಮೀರಿ ನನಗೆ ಈ ಸಿನಿಮಾ ಒಂದು ಬೇರೆ ರೇಂಜಲ್ಲಿ, ಏನು ಮಾದೇವ ಆಗಲಿ ಅಥವಾ ಏನು ನೆಲ್ಸನ್ ಆಗಲಿ, ಅದಾದ್ಮೇಲೆ ಲಂಕಾಸುರ ಆಗಲಿ, ಅದಾದ್ಮೇಲೆ ಬಲರಾಮನ ದಿನಗಳು, ಈಗ ಯಾವ ತರ ಆ ದಿನಗಳು ಒಂದು ಚಾಪನ್ನ ಒಂದು ಮೈಲ್ಗಲ್ ಆಯ್ತಲ್ಲ, ಆ ತರ ಬಲರಾಮನ ದಿನಗಳು ಆಗತ್ತೆ. ಈ ಒಂದು 25ನೇ ಸಿನಿಮಾ ನನ್ನ ಫಸ್ಟ್ ನಮ್ಮ ಟೈಟಲ್ ಲಾಂಚ್ ಆಗೋ ದಿನ ನಾನು ಹೇಳಿದ್ದೆ, ನನ್ನ ಬೆವರೆಲ್ಲ ನನ್ನ ರಕ್ತ ಸುರಿಸಿ ನಾನು ಕೆಲಸ ಮಾಡಿ, ಯಾಕಂದ್ರೆ ಪದ್ಮಾವತಿ ಸಿನಿಮಾ ಕಡೆಯಿಂದ ನನಗೆ ಟೈಗರ್ ಅನ್ನೋ ಬಿರುದು ಬೇರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು ಬೇರೆ ಅವ್ರ ಕೈಯಿಂದ ಕೊಟ್ಟರು. ಸೊ ಹಾಗಾಗಿ ಅದನ್ನ ನಾನು ಉಳಿಸ್ಕೋಬೇಕು, ನಾನು ಕೆಲಸ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇರಲಿ, ಒಳ್ಳೆ ಸಿನಿಮಾಗಳು ಕೊಡಬೇಕು ಅನ್ನೋದು ನನ್ನ ಒಂದು ಇದೆ ಸರ್. ಕತೆಗಳಿದ್ದಾವೆ, ಅವೆಲ್ಲವ ಸ್ಫೂರ್ತಿ ಇದಕ್ಕಿರುತ್ತೆ, ಆದರೆ ಇದು ಕಾಲ್ಪನಿಕ ಕತೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. What he said, I was like, sure, buy me a pant. Then we went to some shop and he bought me something. Yeah. But this is all my wife. If left alone, I'll just come with my shorts and I really don't care. So ನೆಕ್ಸ್ಟ್ ಬಲರಾಮನ ದಿನಗಳು ರಿಲೀಸ್ ಇವೆಂಟಿಗೆ ಪಂಚೆ ಮತ್ತೆ ಶಲ್ಯ ಎಲ್ಲ ಹಾಕೊಂಡು ಕರ್ಕೊಂಡು ಬನ್ನಿ ಸರ್, ಶಾಪಿಂಗ್ ಮಾಡಿಸಿ. ಇಲ್ಲ, ಖಂಡಿತ. ಏನು ಅಂದ್ರೆ ಅವರ ಒಂದು ಸಿದ್ಧಾಂತ ಏನು ಅಂದ್ರೆ ನನ್ನ ಕೆಲಸ ಮಾತಾಡ್ಲಿ ನಾನಲ್ಲ ಅನ್ನೋದು. ಸೊ ಹಾಗಾಗಿ ಅವ್ರು ಏನ್ ಕೆಲಸ ಮಾಡ್ತಿದಾರೋ ಎಲ್ರಿಗೂ ಗೊತ್ತಾಗಿದೆ. ಸೊ ಬಲರಾಮನ ದಿನಗಳಿಂದ ಇನ್ನು ನೆಕ್ಸ್ಟ್ ಯಾವುದೇ ವೇದಿಕೆಯಲ್ಲಿ ಹೋದ್ರು ನಮ್ಮ ಸಿನಿಮಾ ಸಾಂಗು, ಕನ್ನಡ ಸಾಂಗ್ ಹಾಡ್ಲೇಬೇಕು ಅವರು. ಅದು ಆ ಥರದ ಒಂದು ಹಿಟ್ ಕೊಡ್ತಾರೆ ಅಂತ ನಂಬಿಕೆ ನನಗಿದೆ.